ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೆಂಬಲಿಗರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 6 ಸಲ ಗೆದ್ದವರು ಕಾಂಗ್ರೆಸ್ನ ಸ್ಟಾಂಚ್ ಮ್ಯಾನ್, ಅವರನ್ನು ಹೇಗೆ ಬಿಟ್ಟರು ಇವರು ಅನ್ನೋದು ಪ್ರಶ್ನೆ. ದಿನೇಶ್ ಗುಂಡೂರಾವ್ ಓಕೆ, ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ರನ್ನ ಗಮನಿಸ್ತಾ ಇದ್ದೀರಾ. ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂತಹ ಟಾಸ್ಕ್, ಬಟ್ ಅವ್ರ ಮುಂದೆ ಕೂಡ ಆಕ್ರೋಶ ಎಲ್ಲವೂ ವ್ಯಕ್ತ ಆಗ್ತಾ ಇದೆ. ಸಂಘಟನೆ ಮೇಲೆ ದೊಡ್ಡ ನೋಡಿ, ಅಲ್ಲಿ BK ಹರಿಪ್ರಸಾದ್ ಮುಂದೆನೆ ಜಮಾಯಿಸಿರುವಂತಹ ಬೆಂಬಲಿಗರು ಪ್ರಿಯಾ ಕೃಷ್ಣ ಇರ್ಬೋದು, ಸ್ಟೇಜ್ ಮೇಲೆ ಯಾರು ಇದ್ದಾರೆ ಎಲ್ಲ ದಯವಿಟ್ಟು ಹೇಳಿ. ಸ್ಟೇಜ್ ಮೇಲೆ ಯಾರು ಪ್ರಕಾರ ಹಿಡಿಯಂಗಿಲ್ಲ, ಎಲ್ಲ ಹೋಗಿ ಇಟ್ಕೊಳ್ಳಿ, ಎಲ್ಲ ಹೋಗಿ ಕೆಳಗಡೆ ಎಲ್ಲ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಎಲ್ಲರೂ ಮಾತು ಕೇಳ್ತೀನಿ, ಆರಾಮಾಗಿ ಕೂತ್ಕೊಳ್ಳಿ. ಮೇಲೆ ಕೂತ್ಕೊಳ್ಳಿ, ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ಇದು ಕೆಪಿಸಿಸಿ ಕಚೇರಿ ಒಳಗಡೆ BK ಹರಿಪ್ರಸಾದ್ ಅವರು ಕಾರ್ಯಕರ್ತರನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಫಸ್ಟ್ ಪ್ಲಕಾರ್ಡ್ಗಳನ್ನು ಕೆಳಗಡೆ, ಇದು ಶಿಸ್ತಲ್ಲ ಒಳಗಡೆ ಹಿಂಗೆ ತೋರಿಸೋದು. ಮಾತಾಡ್ತೀನಿ, ಆಲಿಸ್ತೀನಿ ಅಂತೆಲ್ಲ ಕೇಳ್ತಿದ್ದಾರೆ, ಬಟ್ ಕೇಳೋ ಮೂಮೆಂಟಲ್ಲಿ ಇಲ್ಲ ಕಾರ್ಯಕರ್ತರು. ದಿನೇಶ್ ಗುಂಡೂರಾವ್ಗೂ ಕೂಡ ಸಚಿವ ಸ್ಥಾನ ಕೈ ತಪ್ಪಿದೆ. ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ಗೆ ಬೆಂಬಲಿಗರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಏನ್ ಮನವಿ ಅಂತ ಹೇಳಿದ್ರೆ, ಅವಕಾಶ ಮಾಡಿಕೊಡ್ಬೇಕು, ಒಂದು ಸ್ಥಾನ ಇದೆಯಲ್ಲ ಅಂತ. ನೋಡಿ, ಕಣ್ಣಿಗೆ ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ನ್ಯಾಯದೇವತೆ ಕುರುಡಾಗಿದ್ದಾರೆ ಇವ್ರ ವಿಚಾರದಲ್ಲಿ ಅನ್ನೋ ಸಂಕೇತವನ್ನು ತೋರಿಸ್ತಾರೆ. ನ್ಯಾಯದೇವತೆ ಇವ್ರ ಪಾಲಿಗೆ ಯಾರು ಅಂತ ಕೇಳಿದ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್. ಶಾಸಕರಿದ್ದಾರೆ. 140 ಶಾಸಕರಲ್ಲಿ ನಾವು ಮಂತ್ರಿ ಮಾಡೋಕ್ಕಾಗೋದು 34 ಜನಕ್ಕೆ ಮಾತ್ರ. ಅವಕಾಶಗಳು ಎಲ್ರಿಗೂ ಸಿಗೋದಿಲ್ಲ. ನಾನು 53 ವರ್ಷದಿಂದ ಈ ಪಾರ್ಟಿನಲ್ಲಿ ಇದ್ದೀನಿ. ಸೋನಿಯಾ ಗಾಂಧಿ ಅವರು ನಮ್ಗೆಲ್ಲ ಅಧಿಕಾರಕ್ಕೆ ತಂದುಕೊಂಡು ಪ್ರಧಾನಮಂತ್ರಿ ಆದ್ರ ಆಯ್ತು, ಅದನ್ನೆಲ್ಲ ಆಮೇಲೆ ನೋಡ. ನಾನು 53 ವರ್ಷದಿಂದ ಇದ್ದೀನಿ. ಪಕ್ಷ ಬಹಳ ಮುಖ್ಯ. ನಿಮ್ಮ ಅನಿಸಿಕೆಗಳನ್ನ ನಾನು ಕೇಳಿದ್ದೀನಿ. ಯಾರ ಬಗ್ಗೆನೂ ನೀವು ಧಿಕ್ಕಾರ ಹಾಕೋದಿಲ್ಲ. ನಿಮ್ಮ ಬೇಡಿಕೆಯನ್ನ ನೀವು ಕೇಳಿ, ನಾನು ಒಪ್ಕೊಳ್ತೀನಿ. ನಿಮ್ಗೆ ಅನ್ಯಾಯ ಆಗಿದೆ, ಅದು ನಾನು ಒಪ್ಕೊಳ್ತೀನಿ. ಆದ್ರೆ ಯಾರು ಧಿಕ್ಕಾರ ಹಾಕೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ಕಚೇರಿ. ನೀವೇನೆಲ್ಲ ಹೇಳ್ತೀರಿ ಒಂದೊಂದು ಗಂಟೆ ಬಂದು ಮಾತಾಡಿ ನಾನು ಕೇಳ್ತೀನಿ. ಆದ್ರಿಂದ ಗಾಂಧಿನಗರ ಅವರು ನಮ್ಗೆ ಒಂದು ಬೇಡಿಕೆಯನ್ನ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಅದನ್ನ ನಾನು ಇವತ್ತು ಸಾಯಂಕಾಲನೇ ರಾಹುಲ್ ಗಾಂಧಿ ಅವ್ರಿಗೂ ಕಳಿಸ್ಕೊಡ್ತೀನಿ, KC ವೇಣುಗೋಪಾಲ್ ಅವ್ರಿಗೂ ಕಳಿಸ್ತೀನಿ, ಮತ್ತೆ ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಕಳಿಸ್ತೀನಿ. ಅವ್ರು ಹೇಳಿದ್ರೆ ನಾನು ನಿಮಗೆ ಪುನಃ ದಿನೇಶ್ ಗುಂಡೂರಾವ್ ಮಾತಾಡ್ತೀನಿ. ದಿನೇಶ್ ಗುಂಡೂರಾವ್ ನಾನು ರಾಜಕೀಯಕ್ಕೆ ಬಂದಾಗ ಅವ್ರ ತಂದೆ ಜೊತೆಗೆ ಇನ್ನೂ ಅವರು 6 ತಿಂಗಳ ಮಗು. ಆದ್ರಿಂದ ನನಗೆ ಇವೆಲ್ಲ ಹೇಳ್ಬೇಡಿ, ನನಗೆ ಎಲ್ಲರಿಗೂ ಗೊತ್ತಿದೆ. ನೀವು ಬಂದಿದ್ದೀರಿ, ಬಹಳ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಿದ್ದೀರಿ, ತನ್ನ ಬೇಡಿಕೆಗಳನ್ನು ಇಟ್ಟಿದ್ದೀರಿ. ನಿಮ್ಗೆ ಒಳ್ಳೇದಾಗಲಿ. ಅವನ್ನೆಲ್ಲ ಕರ್ಕೊಂಡು ನೀವು ಮನೆಗೆ ಹೋಗಿ ನಾನು ಆಮೇಲೆ ಮಾತಾಡ್ತೀನಿ. ಮಾಡ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ BK ಹರಿಪ್ರಸಾದ್. ಬಟ್ ಕೇಳಿಸ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿ ನೆರೆದಿರುವಂತಹ ಜನ ಇಲ್ಲ. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ, ಕನಸು ಭಗ್ನಗೊಂಡಿದ್ದಕ್ಕೆ ಬಂಡಾಯದ ಬೇಗುದಿ ಇದೆ. ಕೈಯಲ್ಲಿ ಬಂಡಾಯದ ಬಾವುಟ ಇದೆ.